ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಈಗ ನಾವು ಎಗ್ ಬಿರಿಯಾನಿಗೆ ಮೊದಲು ಒಂದು ಲೋಟ ಬಾಸ್ಮತಿನ ನೀಟಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡಾದ್ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು 20 ನಿಮಿಷ ನೀರಲ್ಲಿ ನೆನೆಸಿ ಅಕ್ಕಿನ, ಹಂಗಾದರೆ ಒಳ್ಳೆ ಸಾಫ್ಟಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ನಾನು ಒಂದು ಕುಕ್ಕರ್ಗೆ 6 ಎಗ್ನ ಬೇಯಿಸೋಕೆ ಹಾಕ್ತಿದ್ದೀನಿ. ಇಪ್ಪತ್ತು ನಿಮಿಷ ಅಕ್ಕಿ ನೆಂದ ಮೇಲೆ ಇದಕ್ಕೆ ನಾನು ಪಲಾವ್ ಎಲೆ, 3 ಏಲಕ್ಕಿ, 3 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಕಾಳುಮೆಣಸನ್ನ ಇದಕ್ಕೆ ಸೇರಿಸ್ತೀನಿ ರೈಸ್ ಮಾಡೋದಕ್ಕೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ತೀನಿ ನೋಡಿ. ಉಪ್ಪು ಆ್ಯಡ್ ಮಾಡಿ ಈಗ ಇದನ್ನ ಬೇಯಿಸೋಕ್ಕಿಡೋಣ. ನೋಡಿ, ಫಸ್ಟ್ ನಾನಿಲ್ಲಿ ರುಬ್ಬಕ್ಕೆ ಏನೇನು ತೊಗೊಳ್ತೀನಿ ಅಂತ ಹೇಳ್ತಿದ್ದೀನಿ. ಬಿರಿಯಾನಿಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಾಗೆ 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಸಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸೈಡು ರೈಸು ಹಾಕಿದ್ದೀನಿ, ರೈಸ್ ಮಾಡೋಕೆ ಹಾಕಿದ್ದೀನಿ. ಈಗ ಒಂದು ಸೈಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ ತಗೊಳ್ಳಿ. ಈಗ ನಮ್ಮ ಎಗ್ ಬಿರಿಯಾನಿ ಏನು ಮಾಡ್ತಿದ್ಯಾ ಇವತ್ತು ಸ್ಪೆಷಲ್ಲಾಗಿ? ಇವತ್ತು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ. ಈಗ ಎಗ್ ಬಿರಿಯಾನಿಗೆ ಏನೇನು ಮಾಡಬೇಕಪ್ಪ ಅಂತ ತೋರಿಸ್ತೀನಿ. ಈಗ ನಾನು ಒಂದು ಬಾಣಲಿಲಿ ಎಣ್ಣೆ ಮತ್ತು ತುಪ್ಪ ಹಾಕಿ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಅದಕ್ಕೆ ಈರುಳ್ಳಿ, ಅರ್ಧ ಈರುಳ್ಳಿ, 3 ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತೀನಿ. ಫಸ್ಟು ಎಲ್ಲ ಫ್ರೈ ಆಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಗೋಡಂಬಿ ಮತ್ತು ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡ್ಕೊತೀನಿ. ಕಸ್ತೂರಿ ಮೆಂತ್ಯ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ಕೊಡಬೇಕಾದ್ರೆ ಕೊತ್ತಂಬರಿನ 2 ಥರ ಹಾಕ್ಕೊತೀನಿ ನಾನು. ಮೊದಲು ಕೊತ್ತಂಬರಿ ಬಡ್ಡೆ ಇರುತ್ತಲ್ಲ ಹಿಂದೆ, ಅದನ್ನು ಫಸ್ಟ್ ಒಗ್ಗರಣೆಗೆ ಹಾಕ್ತೀನಿ. ನೋಡಿ, ಒಳ್ಳೆ ಸಖತ್ತಾಗಿ ಬರುತ್ತೆ ಫ್ಲೇವರು. ಈಗ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಒಂದು ಚಿಕ್ಕದ ಗಾತ್ರದ ಟೊಮೆಟೊ ಇದಕ್ಕೆ ಹಾಕ್ಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಸ್ಪೂನು ಗರಂ ಮಸಾಲೆ, ಅರ್ಧ ಸ್ಪೂನು ಧನಿಯಾ ಮತ್ತು 1 ಸ್ಪೂನು ಮನೇಲೇ ರೆಡಿ ಮಾಡಿರ್ತಕ್ಕಂಥ ಬಿರಿಯಾನಿ ಪೌಡ್ರು ಹಾಕ್ಕೊಳ್ತೀನಿ. ನೋಡಿ, ಈ ಥರ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ತೀನಿ. ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಇದಕ್ಕೆ 1.5 ಸ್ಪೂನು ಖಾರ ಪುಡಿ ಯೂಸ್ ಮಾಡ್ತೀನಿ ಮನೆಯದು. ಮಿಕ್ಸ್ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಆವಾಗಲೇ ರೈಸಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ನೀಟಾಗಿ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ಸೇರಿಸ್ತೀನಿ. ನೋಡಿ, ಈ ಥರ ಮಸಾಲೆ ಕುದಿಬೇಕಾದ್ರೆ ನಾನು ಮೊಟ್ಟೆ ಸೇರಿಸ್ಕೊಳ್ತೀನಿ. ಮೊಟ್ಟೆ ಇವಾಗೇ ಸೇರಿಸ್ಕೋಬೇಕು, ಯಾಕಂದರೆ ಅವಾಗಲೇ ಬೇಯಿಸಿರ್ತೀವಲ್ಲ. ನೀಟಾಗಿ ಮಸಾಲೆ ಕುದಿಬೇಕಾದ್ರೆ ಮೊಟ್ಟೆ ಒಳಗಡೆ ಎಲ್ಲ ಹೋಗಿ
ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೈ ಆದಮೇಲೆ ಆವಾಗಲೇ ಮಾಡಿರ್ತಕ್ಕಂಥ ರೈಸ್ನ ಇದಕ್ಕೆ ಸೇರಿಸ್ತೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ರೈಸ್ನು ಇದಕ್ಕೆ ಹಾಕಿ ನೀಟಾಗಿ ಸುತ್ತಲೂ ರೈಸ್ ಹಡ್ಕೊಳ್ಳೋಣ. ನೋಡಿ ಯಾವ ಥರ ನಾನು ಇದನ್ನ ಆಲ್ರೆಡಿ 70% ಬೇಯಿಸಿರೋ ರೈಸ್ ಇದು. ಈಗ ಒಂದು 3 ಎಗ್ನ ನಾನು ಆವಾಗಲೇ ತಗೊಂಡಿದ್ದೆ ಫ್ರೈ ಮಾಡಿ. ನೋಡಿ ಅದನ್ನ ಈಗ ಇದರೊಳಗೆ ಸೇರಿಸೋಣ. ಸೇರಿಸ್ಬಿಟ್ಟು ಈಗ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕೋಣ. ನೋಡಿ ಫುಲ್ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಈಗ ಇಲ್ಲಿ ಸೇರಿಸೋಣ. ಇಲ್ಲಿ ಸೇರಿಸಾದ್ಮೇಲೆ 2 ಥರ ಕೊತ್ತಂಬರಿ ಹಾಕ್ತೀನಿ ಅಂದಿದ್ದೆಲ್ಲ, ಈಗ ತುದಿ ಎಲೆ ಇರೋದನ್ನ ಈಗ ಇಲ್ಲಿ ಹಾಕಬೇಕು. ಹಂಗಾದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈಗ ಹಾಕಿದ್ನ ಈಗ ಇದಕ್ಕೆ ಫೈನಲಾಗಿ ಒಂದು ಸ್ವಲ್ಪ ತುಪ್ಪ ಮೇಲೆ ಹಾಕೋಣ. ಎಲ್ಲ ನೀಟಾಗಿ ಆಗುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ದಮ್ ಹಾಕಿದ್ದೀನಿ. ಅವೇ ಎಲ್ಲಿ ಹೋಗ್ಬಾರ್ದು, ಆ ರೀತಿ ನೀಟಾಗಿ ದಮ್ ಹಾಕಿ ಇದನ್ನ 10ರಿಂದ 15 ನಿಮಿಷ ಬಿಡ್ರಿ. ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೆ. 15 ನಿಮಿಷ ಆದಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ಯಾವ ಥರ ಬಂದಿದೆ ಅಂತ ಈಗ ತೋರಿಸ್ತೀನಿ. ನೋಡಿ ಈ ಥರ ಕಾಣ್ತಿದೆ. ಎಷ್ಟೊಂದು ಸಖತ್ ಟೇಸ್ಟಿಯಾಗಿ ಬಂದಿದೆ ಅಂದರೆ ನೋಡಿ. ಸ್ಟ್ರಕ್ಚರ್ ಕಲರ್ ಯಾವ ಥರ ಇದೆ. ನೀವು ಮನೇಲಿ ಮಾಡ್ಕೊಳ್ಳಿ. ರೈಸ್ ಹೆಂಗೆ ಉದುರಿದೆ ನೋಡಿ. ನೀವು ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ, ಸಖತ್ತಾಗಿರುತ್ತೆ.